PUC ದ್ವಿತೀಯ ವರ್ಷದ ರಾಜ್ಯಶಾಸ್ತ್ರದ 1 ಅಂಕದ ಪ್ರಶ್ನೋತ್ತರಗಳು. ಅಧ್ಯಾಯ 1. ಇದರಲ್ಲಿ ಪ್ರಶ್ನೆ 1. ಭಾರತ ಯಾವಾಗ ಸ್ವತಂತ್ರವಾಯಿತು? ಉತ್ತರ 1947 ಆಗಸ್ಟ್ 15ರಂದು. ಪ್ರಶ್ನೆ 2. ಭಾರತದ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಉತ್ತರ 1950 ಜನವರಿ 26ರಂದು. ಪ್ರಶ್ನೆ 3. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು? ಉತ್ತರ 1885. ಪ್ರಶ್ನೆ 4. ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು? ಉತ್ತರ 1858ರ ಕಾಯ್ದೆ. ಪ್ರಶ್ನೆ 5. ಡಯಾರ್ಕಿ ಎಂದರೇನು? ಉತ್ತರ ದ್ವಿಸರ್ಕಾರ ಪದ್ಧತಿ. ಪ್ರಶ್ನೆ 6. ಸೈಮನ್ ಆಯೋಗವು ಏನನ್ನು ಶಿಫಾರಸು ಮಾಡಿತು? ಉತ್ತರ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕೆಂದು ಶಿಫಾರಸು ಮಾಡಿತು. ಪ್ರಶ್ನೆ 7. ಗಡಿರೇಖೆ ಆಯೋಗದ ಅಧ್ಯಕ್ಷರು ಯಾರು? ಉತ್ತರ ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಪ್ರಶ್ನೆ 8. ಮಧ್ಯಂತರ ಸರ್ಕಾರ ಯಾವಾಗ ರಚನೆಯಾಯಿತು? ಉತ್ತರ 1946 ಸೆಪ್ಟೆಂಬರ್ 2ರಂದು. ಪ್ರಶ್ನೆ 9. ವೈಸರಾಯ್ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರು? ಉತ್ತರ ಪಂಡಿತ್ ಜವಾಹರಲಾಲ್ ನೆಹರು. ಪ್ರಶ್ನೆ 10. ಯಾವ ದೇಶವನ್ನು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶವೆಂದು ಕರೆಯಲಾಗುತ್ತದೆ? ಉತ್ತರ ಭಾರತ ದೇಶ. ಪ್ರಶ್ನೆ 11. ಪ್ಯಾರಾಮೌಂಟ್ಸ್ ಎಂದರೇನು? ಉತ್ತರ ದೇಶೀಯ ಸಂಸ್ಥಾನಗಳು ಮತ್ತು ಆಂತರಿಕ ವಿಷಯಗಳಲ್ಲಿ ಸ್ವಾತಂತ್ರ್ಯ ಹೊಂದಿದ್ದು, ವಿದೇಶಿ ವ್ಯವಹಾರಗಳು ಮತ್ತು ಮಿಲಿಟರಿ ವಿಷಯ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಇದನ್ನು ಪ್ಯಾರಾಮೌಂಟ್ಸ್ ಎಂದು ಕರೆಯುತ್ತಾರೆ. ಪ್ರಶ್ನೆ 12. ಆಪರೇಷನ್ ಪೋಲೋ ಎಂದರೇನು? ಉತ್ತರ ಹೈದರಾಬಾದಿನ ನಿಜಾಮನ ಆಡಳಿತದ ಅರಾಜಕತೆಯನ್ನು ಅಂತ್ಯಗೊಳಿಸಲು ಭಾರತ ಸೇನೆ 1948 ಸೆಪ್ಟೆಂಬರ್ನಲ್ಲಿ ಮಾಡಿದ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎನ್ನುವರು. ಪ್ರಶ್ನೆ 13. ಸಂವಿಧಾನ ಯಾವ ವಿಧಿಯು ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನವನ್ನು ನೀಡಿದೆ? ಉತ್ತರ 370ನೇ ವಿಧಿ. ಪ್ರಶ್ನೆ 14. ರಾಜ್ಯಗಳ ಏಕೀಕರಣದ ರೂವಾರಿ ಯಾರು? ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಪ್ರಶ್ನೆ 15. 2014ರಲ್ಲಿ ಯಾವ ರಾಜ್ಯವನ್ನು ವಿಭಜಿಸಲಾಗಿತ್ತು? ಉತ್ತರ ಆಂಧ್ರಪ್ರದೇಶ. ಪ್ರಶ್ನೆ 15. 2014ರಲ್ಲಿ ಯಾವ ರಾಜ್ಯವನ್ನು ವಿಭಜಿಸಲಾಯಿತು? ಉತ್ತರ ಆಂಧ್ರಪ್ರದೇಶವನ್ನು. ಪ್ರಶ್ನೆ 16. ರಾಜ್ಯ ಪುನರ್ ರಚನಾ ಆಯೋಗ ಯಾವಾಗ ರಚನೆಯಾಯಿತು? ಉತ್ತರ 1953ರಲ್ಲಿ. ಪ್ರಶ್ನೆ 17. ಬಾಂಬೆಯನ್ನು ಯಾವಾಗ ವಿಭಜಿಸಲಾಯಿತು? ಉತ್ತರ 1960ರಲ್ಲಿ. ಪ್ರಶ್ನೆ 18. ಪ್ರಥಮ ಲೋಕಸಭೆ ಸ್ಪೀಕರ್ ಯಾರು? ಉತ್ತರ ಶ್ರೀ ಜಿ. ವಿ. ಮಾವಲಂಕ. ಇನ್ನು ಅಧ್ಯಾಯ 2ರಲ್ಲಿ ಬರ್ತಕ್ಕಂಥ 1 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಚುನಾವಣೆ ಎಂದರೇನು? ಉತ್ತರ ದೇಶದಲ್ಲಿನ ಎಲ್ಲ ಮತದಾರರು ತಮ್ಮನ್ನಾಳುವ ಪ್ರತಿನಿಧಿಯನ್ನು ತಾವೇ ಆಯ್ಕೆ ಮಾಡುವ ವಿಧಾನವೇ ಚುನಾವಣೆ ಎನ್ನುತ್ತಾರೆ. ಪ್ರಶ್ನೆ 2. ಚುನಾವಣೆಯ ಮೂಲ ಪದ ಯಾವುದು? ಉತ್ತರ ಇಲಿಗೆರೆ. ಪ್ರಶ್ನೆ 3. ಉಪಚುನಾವಣೆ ಎಂದರೇನು? ಉತ್ತರ ಚುನಾಯಿತ ಸದಸ್ಯರು ರಾಜೀನಾಮೆ, ಮರಣ ಮುಂತಾದ ಕಾರಣಗಳಿಂದ ತನ್ನ ಅಥವಾ ಇನ್ನಿತರ ಕಾರಣಗಳಿಗೆ ತನ್ನ ಸದಸ್ಯತ್ವ ಕಳೆದುಕೊಂಡರೆ ಆ ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ನಡೆಯುವ ಚುನಾವಣೆ ಉಪಚುನಾವಣೆ ಎನ್ನುತ್ತಾರೆ. ಪ್ರಶ್ನೆ 4. ಚುನಾವಣಾ ಆಯೋಗದ ಮುಖ್ಯಸ್ಥರು ಯಾರು? ಉತ್ತರ ಸುನಿಲ್ ಅರೋರಾ. ಪ್ರಶ್ನೆ 5. ಭಾರತದ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ಉತ್ತರ ರಾಷ್ಟ್ರಪತಿಗಳು. ಪ್ರಶ್ನೆ 6. EPICಯನ್ನು ವಿಸ್ತರಿಸಿ. ಉತ್ತರ ಎಲೆಕ್ಟ್ರೋಲ್ ಫೋಟೋ ಐಡೆಂಟಿಟಿ ಕಾರ್ಡ್. ಪ್ರಶ್ನೆ 7. ನೋಟಾವನ್ನು ವಿಸ್ತರಿಸಿರಿ. ಉತ್ತರ ನನ್ ಆಫ್ ದಿ ಎಬವ್. ಪ್ರಶ್ನೆ 8. ನೇರ ಚುನಾವಣೆಗೆ ಒಂದು ಉದಾಹರಣೆ ಕೊಡಿ. ಉತ್ತರ ಭಾರತದ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ. ಪ್ರಶ್ನೆ 9. ಭಾರತದಲ್ಲಿ ಎಂಥ ಪಕ್ಷ ಪದ್ಧತಿ ಇದೆ? ಉತ್ತರ ಬಹುಪಕ್ಷ ಪದ್ಧತಿ. ಪ್ರಶ್ನೆ 10. UPAಯನ್ನು ವಿಸ್ತರಿಸಿರಿ. ಉತ್ತರ ಯುನೈಟೆಡ್ ಪ್ರೋಗ್ರೆಸಿವ್ ಅಲೈಯನ್ಸ್, ಸಂಯುಕ್ತ ಪ್ರಗತಿ ಪರ ಒಕ್ಕೂಟ. ಪ್ರಶ್ನೆ 11. NDAಯನ್ನು ವಿಸ್ತರಿಸಿರಿ. ಉತ್ತರ ನ್ಯಾಷನಲ್ ಡೆಮಾಕ್ರಟಿಕ್ ಅಲೈಯನ್ಸ್, ಪ್ರಜಾಸತ್ತಾತ್ಮಕ ಒಕ್ಕೂಟ. ಪ್ರಶ್ನೆ 12. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? ಉತ್ತರ 1987 ಏಪ್ರಿಲ್ 1ರಂದು ಈ ಒಂದು ಕಾಯ್ದೆ ಜಾರಿಗೆ ಬಂದಿತು. ಅಧ್ಯಾಯ 3ರಲ್ಲಿ ಬರ್ತಕ್ಕಂಥ 1 ಅಂಕದ ಪ್ರಶ್ನೋತ್ತರಗಳು ಈ ರೀತಿಯಾಗಿ. ಪ್ರಶ್ನೆ 1. ಆಡಳಿತದ ಮೂಲ ಪದ ಯಾವುದು? ಉತ್ತರ ಎಡಿ ಮಿನಿಸ್ಟರಿಯರ್. ಎಡಿ ಎಂದರೆ ಸಾರ್ವಜನಿಕ, ಮಿನಿಸ್ಟರಿಯರ್ ಎಂದರೆ ಸೇವೆ ಎಂಬ ಅರ್ಥ. ಪ್ರಶ್ನೆ 2. ಆಡಳಿತ ಎಂದರೇನು? ಉತ್ತರ ನಿರ್ದಿಷ್ಟ ಗುರಿ ಸಾಧನೆಗಾಗಿ ನಡೆಯುವ ಸಾಮೂಹಿಕ ಪ್ರಯತ್ನವನ್ನು ಆಡಳಿತ ಎನ್ನುತ್ತಾರೆ. ಪ್ರಶ್ನೆ 3. ಕೇಂದ್ರಾಡಳಿತದ ಮುಖ್ಯಸ್ಥರು ಯಾರು? ಉತ್ತರ ರಾಷ್ಟ್ರಪತಿ. ಪ್ರಶ್ನೆ 4. ರಾಜ್ಯಾಡಳಿತದ ಮುಖ್ಯಸ್ಥರು ಯಾರು? ಉತ್ತರ ರಾಜ್ಯಪಾಲರು. ಪ್ರಶ್ನೆ 5. ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರು? ಉತ್ತರ ಜಿಲ್ಲಾಧಿಕಾರಿಗಳು. ಪ್ರಶ್ನೆ 6. ಕ್ಯಾಟ್ ಅನ್ನು ವಿಸ್ತರಿಸಿರಿ. ಉತ್ತರ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್
ಟ್ರಿಬ್ಯುನಲ್. ಪ್ರಶ್ನೆ 7 ಕ್ಯಾಟ್ ಅನ್ನು ವಿಸ್ತರಿಸಿರಿ. ಉತ್ತರ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಪ್ರಶ್ನೆ 8 UPSC ವಿಸ್ತರಿಸಿರಿ. ಉತ್ತರ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಪ್ರಶ್ನೆ 9 KPSC ವಿಸ್ತರಿಸಿರಿ. ಉತ್ತರ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಪ್ರಶ್ನೆ 10 JPSC ವಿಸ್ತರಿಸಿರಿ. ಉತ್ತರ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಪ್ರಶ್ನೆ 11 IAS ವಿಸ್ತರಿಸಿರಿ. ಉತ್ತರ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಪ್ರಶ್ನೆ 15 ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಹಾಗೂ ಸದಸ್ಯರನ್ನು ಯಾರು ನೇಮಿಸುತ್ತಾರೆ? ಉತ್ತರ ಮುಖ್ಯಮಂತ್ರಿಗಳೊಳಗೊಂಡ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಜ್ಯಪಾಲರು ನೇಮಿಸುತ್ತಾರೆ. ಪ್ರಶ್ನೆ 16 ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ನಿವೃತ್ತಿ ವಯಸ್ಸು ಎಷ್ಟು? ಉತ್ತರ 6 ವರ್ಷ ಅಥವಾ 65 ವಯಸ್ಸಾದ ಮೇಲೆ ನಿವೃತ್ತಿಯಾಗುತ್ತಾರೆ. ಪ್ರಶ್ನೆ 17 ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು ಎಷ್ಟು? 6 ಅಥವಾ 62 ವರ್ಷ. ಪ್ರಶ್ನೆ 18 ರಾಜ್ಯ ಸೇವೆಗೆ ಒಂದು ಉದಾಹರಣೆ ಕೊಡಿ. ಉತ್ತರ ಕರ್ನಾಟಕ ಆಡಳಿತ ಸೇವೆ. ಪ್ರಶ್ನೆ 19 ಯಾವ ವಿಧಿಯು ಅಖಿಲ ಭಾರತದ ಸೇವೆಗೆ ಅವಕಾಶ ಕಲ್ಪಿಸಿದೆ? 312ನೇ ವಿಧಿ. ಪ್ರಶ್ನೆ 20 ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿದೆ? ಉತ್ತರ ಮಸೂರಿಯಲ್ಲಿದೆ. ಪ್ರಶ್ನೆ 21 ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಕಾಡೆಮಿ ಎಲ್ಲಿದೆ? ಉತ್ತರ ಹೈದರಾಬಾದಿನಲ್ಲಿದೆ. ಪ್ರಶ್ನೆ 22 ಕೇಂದ್ರ ಸೇವೆಗೆ ಒಂದು ಉದಾಹರಣೆ ಕೊಡಿ. ಉತ್ತರ ಭಾರತೀಯ ರೈಲ್ವೇ ಸೇವೆ. ಪ್ರಶ್ನೆ 23 ಜಿಲ್ಲಾಡಳಿತ ಎಂದರೇನು? ಉತ್ತರ ರಾಜ್ಯದ ಆಡಳಿತದ ಮೂಲಕ ಘಟಕವೇ ಜಿಲ್ಲಾಡಳಿತ. ಇದು ಜಿಲ್ಲೆಯೊಳಗಿನ ಸಾರ್ವಜನಿಕ ವ್ಯವಹಾರವನ್ನು ನೋಡಿಕೊಳ್ಳುತ್ತಾರೆ. ಪ್ರಶ್ನೆ 24 ಕರ್ನಾಟಕ ಲೋಕಸೇವಾ ಆಯೋಗದ ಈಗಿನ ಅಧ್ಯಕ್ಷರು ಯಾರು? ಉತ್ತರ ಶಿವಶಂಕರಪ್ಪ ಎಸ್ ಸಾವುಕಾರ. ಪ್ರಶ್ನೆ 25 ಸರ್ಕಾರದ 4ನೇ ಅಂಗ ಯಾವುದು? ಉತ್ತರ ನಾಗರಿಕ ಸೇವಾ ವರ್ಗ. ಪ್ರಶ್ನೆ 26 ಶಾಶ್ವತ ಕಾರ್ಯಾಂಗ ಎಂದು ಯಾವುದನ್ನು ಕರೆಯುತ್ತಾರೆ? ಉತ್ತರ ನಾಗರಿಕ ಸೇವಾ ವರ್ಗ. ಪ್ರಶ್ನೆ 27 ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ಕೊಡಿ. ಉತ್ತರ ಭಾರತೀಯ ಆಡಳಿತ ಸೇವೆ. ಪ್ರಶ್ನೆ 28 ಹೊಸ ಅಖಿಲ ಭಾರತ ಸೇವೆಗಳ ರಚನೆ ಮಾಡಿಕೊಳ್ಳುವ ಅಧಿಕಾರ ಯಾರಿಗಿದೆ? ಉತ್ತರ ಪಾರ್ಲಿಮೆಂಟಿಗೆ ಸಂಸತ್ತಿಗೆ ಇದೆ. ಪ್ರಶ್ನೆ 29 ರಾಜ್ಯ ಸಚಿವಾಲಯದ ಮುಖ್ಯಸ್ಥರು ಯಾರು? ಉತ್ತರ ಮುಖ್ಯ ಕಾರ್ಯದರ್ಶಿ. ಪ್ರಶ್ನೆ 30 ಕರ್ನಾಟಕದ ಈಗಿನ ಮುಖ್ಯ ಕಾರ್ಯದರ್ಶಿ ಯಾರು? ಉತ್ತರ ವಂದಿತಾ ಶರ್ಮಾ. 4ನೇ ಅಧ್ಯಾಯದ ವಾರ್ಷಿಕ ಪರೀಕ್ಷೆಗೆ ಬರ್ತಕ್ಕಂತಹ 1 ಅಂಕದ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ. ಪ್ರಶ್ನೆ 1 ಕಲಾರಾಮ ದೇವಾಲಯದ ಪ್ರದೇಶದ ಮುಂದಾಳತ್ವವನ್ನು ಯಾರು ವಹಿಸಿದ್ದರು? ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ಪ್ರಶ್ನೆ 2 ಆರ್ಥಿಕ ಶೋಷಣೆ ಎಂದರೇನು? ಉತ್ತರ ಆರ್ಥಿಕವಾಗಿ ಹಿಂದುಳಿದ ಅಸಹಾಯಕರ ಮೇಲೆ ಪ್ರಬಲರು ಮಾಡುವ ದಬ್ಬಾಳಿಕೆ. ಪ್ರಶ್ನೆ 3 ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು? ಉತ್ತರ ಡಾಕ್ಟರ್ BR ಅಂಬೇಡ್ಕರ್ ಅವರು. ಪ್ರಶ್ನೆ 4 ಸಾಮಾಜಿಕ ತಾರತಮ್ಯತೆ ಎಂದರೇನು? ಉತ್ತರ ಶ್ರೇಷ್ಠ ಕನಿಷ್ಠ ಮೇಲು ಕೀಳು ಎಂಬ ವಾದವನ್ನು ಮಾಡುವುದು. ಪ್ರಶ್ನೆ 5 ಚಿಪ್ಕೋ ಚಳವಳಿಯ ರೂವಾರಿ ಯಾರು? ಉತ್ತರ ಚಂಡೀಪ್ರಸಾದ್ ಭಟ್. ಪ್ರಶ್ನೆ 6 ಸಾಲುಮರ ತಿಮ್ಮಕ್ಕ ಯಾವ ಜಿಲ್ಲೆಗೆ ಸೇರಿದವರು? ಉತ್ತರ ರಾಮನಗರ ಜಿಲ್ಲೆ. ಪ್ರಶ್ನೆ 7 ಯಾವ ದಿನವನ್ನು ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸಲಾಗುತ್ತದೆ? ಉತ್ತರ ಜೂನ್ 5. ಪ್ರಶ್ನೆ 8 AITUC ವಿಸ್ತರಿಸಿ. ಉತ್ತರ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಪ್ರಶ್ನೆ 9 ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿಯನ್ನು ಹೆಸರಿಸಿ. ಉತ್ತರ ಸಾವಿತ್ರಿಬಾಯಿ ಫುಲೆ. ಪ್ರಶ್ನೆ 10 ಯಾವ ದಿನವನ್ನು ಕಾರ್ಮಿಕರ ದಿನವನ್ನಾಗಿ ಆಚರಿಸಲಾಗುತ್ತದೆ? ಉತ್ತರ ಮೇ 1ರಂದು. ಪ್ರಶ್ನೆ 11 ಜ್ಯೋತಿಬಾ ಫುಲೆಯವರು ಯಾವ ಪರಿಕಲ್ಪನೆಯ ಬಗ್ಗೆ ಒತ್ತಿ ಹೇಳಿದರು? ಉತ್ತರ ಅಕ್ಷರ ಕ್ರಾಂತಿ. ಪ್ರಶ್ನೆ 12 UDHR ವಿಸ್ತರಿಸಿ. ಉತ್ತರ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ. ಪ್ರಶ್ನೆ 13 ಪಿಕೋ ಚಳವಳಿ ಎಲ್ಲಿ ಪ್ರಾರಂಭವಾಯಿತು? ಉತ್ತರ ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ಸಮೀಪ ಸಿದ್ದಾಪುರ. ಪ್ರಶ್ನೆ ಕರ್ನಾಟಕದಲ್ಲಿ ಮಾನವ ಹಕ್ಕುಗಳ ಆಯೋಗ ಯಾವಾಗ ಸ್ಥಾಪನೆಯಾಯಿತು? ಉತ್ತರ 2005ರಲ್ಲಿ. ಪ್ರಶ್ನೆ 15 ರಾಷ್ಟ್ರೀಯ ಮಹಿಳಾ ಆಯೋಗ ಯಾವಾಗ ಜಾರಿಗೆ ಬಂದಿದ್ದು? ಉತ್ತರ 1992ರಲ್ಲಿ. ಅಧ್ಯಾಯ 5ರಲ್ಲಿ ಬರ್ತಕ್ಕಂತಹ ಪ್ರಮುಖ ಪ್ರಶ್ನೋತ್ತರಗಳು 1 ಅಂಕದ್ದು. ಪ್ರಶ್ನೆ 1 ರಾಷ್ಟ್ರ ನಿರ್ಮಾಣ ಎಂದರೇನು? ಉತ್ತರ ರಾಷ್ಟ್ರೀಯವಾದದಿಂದ ಕೂಡಿರುವ ಜನತೆ ರಾಷ್ಟ್ರದ ಪುನರ್ ನಿರ್ಮಾಣ ಹಾಗೂ ಸರ್ವತೋಮುಖ ಅಭಿವೃದ್ಧಿಗೆ ಸಾಧಿಸುವ ಸಂಕಲ್ಪವಾಗಿದೆ. ಪ್ರಶ್ನೆ 2 ರಾಷ್ಟ್ರ ಎಂಬ ಪ್ರಕ್ರಿಯೆಯು ಯಾವ ಒಪ್ಪಂದದಿಂದ ಮೂಡಿಬಂದಿತು? ಉತ್ತರ ವೆಸ್ಟ್ ಫಾಲಿಯಾ ಒಪ್ಪಂದದಿಂದ. ಪ್ರಶ್ನೆ 3 ಯಾವ ರಾಷ್ಟ್ರವನ್ನು ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಎಂದು ಕರೆಯಲಾಗಿದೆ? ಉತ್ತರ ಭಾರತ. ಪ್ರಶ್ನೆ 4 ಯಾವ ರಾಷ್ಟ್ರವನ್ನು ಜನಾಂಗೀಯತೆ ನಾಡು ಎಂದು ಕರೆಯಲಾಗಿದೆ? ಉತ್ತರ ಆಫ್ರಿಕಾ ರಾಷ್ಟ್ರವನ್ನು. ಪ್ರಶ್ನೆ 5 ಅಸಮಾನತೆ ಎಂದರೇನು? ಉತ್ತರ ಜಾತಿ ಲಿಂಗ ಧರ್ಮ ಮತ್ತು ಅಂತಸ್ತಿನ ಆಧಾರದ ಮೇಲೆ ಮಾಡುವ ತಾರತಮ್ಯತೆಗೆ. ಪ್ರಶ್ನೆ 6 ಜಾತಿ ಆಧಾರಿತ ಅಸಮಾನತೆ ಎಂದರೇನು? ಜಾತಿ ಆಧಾರಿತ ಮೇಲ್ಜಾತಿಗಳು ಕೆಳಜಾತಿ ಜನರ ಮೇಲೆ ನಡೆಸುವ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಶೋಷಣೆಯಾಗಿದೆ. ಪ್ರಶ್ನೆ 7 ಲಿಂಗಾಧಾರಿತ ಅಸಮಾನತೆ ಎಂದರೇನು?
ಗಂಡು ಹೆಣ್ಣು ಎಂಬ ತಾರತಮ್ಯದಿಂದ ಸ್ತ್ರೀಯರನ್ನು ಸಮಾನ ಅವಕಾಶಗಳಿಂದ ವಂಚಿತರನ್ನಾಗಿ ಮಾಡುವ ಪ್ರಕ್ರಿಯೆಯಾಗಿದೆ. ಪ್ರಶ್ನೆ 8. ಅನಕ್ಷರತೆ ಎಂದರೇನು? ಉತ್ತರ: ವ್ಯಕ್ತಿಯೊಬ್ಬನು ತನ್ನ ಮಾತೃಭಾಷೆಯಲ್ಲಿ ಓದಲು ಬರೆಯಲು ತಿಳಿಯದಂತಹ ದುಸ್ಥಿತಿಯನ್ನು ಅನಕ್ಷರತೆ ಎಂದು ಕರೆಯುತ್ತಾರೆ. ಪ್ರಶ್ನೆ 9. 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಯಾವಾಗ ಅಂಗೀಕರಿಸಲ್ಪಟ್ಟಿತು? ಉತ್ತರ: 2002ರಲ್ಲಿ. ಪ್ರಶ್ನೆ 10. RTIಯನ್ನು ವಿಸ್ತರಿಸಿರಿ. ಉತ್ತರ: ರೈಟ್ ಟು ಎಜುಕೇಷನ್. ಪ್ರಶ್ನೆ 11. ಕೋಮುವಾದ ಎಂದರೇನು? ಉತ್ತರ: ಸಮಾಜದ ಒಂದು ಮಿತಿಯ ಗುಂಪು ಇನ್ನೊಂದು ಮಿತಿಯ ಗುಂಪಿನೊಂದಿಗೆ ದ್ವೇಷ ಸಾಧಿಸುವುದು. ಪ್ರಶ್ನೆ 12. ಭಯೋತ್ಪಾದನೆಯ ಮೂಲ ಪದ ಯಾವುದು? ಉತ್ತರ: ಟೆರರ್ ಎಂಬ ಲ್ಯಾಟಿನ್ ಭಾಷೆಯ ಪದ. ಪ್ರಶ್ನೆ 13. ಭಯೋತ್ಪಾದನೆ ಎಂದರೇನು? ಜನರಲ್ಲಿ ಭಯವನ್ನು ಸೃಷ್ಟಿಸಿ ದೇಶದಲ್ಲಿ ಆತಂಕ ಮತ್ತು ಅಶಾಂತಿಯ ವಾತಾವರಣ ನಿರ್ಮಿಸಿ ಸೈದ್ಧಾಂತಿಕ ಗುರಿಗಳನ್ನು ಈಡೇರಿಸಿಕೊಳ್ಳುವ ಗುಂಪಿಗೆ. ಪ್ರಶ್ನೆ 14. TADA ವಿಸ್ತರಿಸಿ. ಉತ್ತರ: ಭಯೋತ್ಪಾದಕರ ಮತ್ತು ಅಡ್ಡಿಪಡಿಸುವ ಚಟುವಟಿಕೆಗಳ ತಡೆ ಕಾಯ್ದೆ. ಪ್ರಶ್ನೆ 15. POTA ವಿಸ್ತರಿಸಿ. ಉತ್ತರ: ಪ್ರಿವೆನ್ಷನ್ ಆಫ್ ಟೆರರಿಸಂ ಆಕ್ಟ್. ಪ್ರಶ್ನೆ 16. UAPA ವಿಸ್ತರಿಸಿರಿ. ಉತ್ತರ: ಕಾನೂನುಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ. ಪ್ರಶ್ನೆ 17. ಭ್ರಷ್ಟಾಚಾರ ಎಂದರೇನು? ಸರ್ಕಾರಿ ನೌಕರ ಅಥವಾ ರಾಜಕಾರಣಿ ತನ್ನ ಸ್ವಾರ್ಥಕ್ಕಾಗಿ ಕಾನೂನುಬದ್ಧ ವೇತನ ಹೊರತುಪಡಿಸಿ ಪಡೆಯುವ ಹಣ ಅಥವಾ ಬಹುಮಾನವನ್ನು ಭ್ರಷ್ಟಾಚಾರ ಎನ್ನುತ್ತಾರೆ. ಪ್ರಶ್ನೆ 18. ಲೋಕಪಾಲರನ್ನು ಯಾರು ನೇಮಿಸುತ್ತಾರೆ? ಉತ್ತರ: ರಾಷ್ಟ್ರಪತಿಗಳು. ಪ್ರಶ್ನೆ 19. ಲೋಕಪಾಲ ಸಂಸ್ಥೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? 2014 ಜನವರಿ 1ರಂದು. ಪ್ರಶ್ನೆ 20. ಲೋಕಾಯುಕ್ತರನ್ನು ಯಾರು ನೇಮಿಸುತ್ತಾರೆ? ಉತ್ತರ: ರಾಜ್ಯಪಾಲರು. ಪ್ರಶ್ನೆ 21. ಕರ್ನಾಟಕದ ಲೋಕಾಯುಕ್ತ ಸಂಸ್ಥೆ ಯಾವಾಗ ಜಾರಿಗೆ ಬಂದಿತು? ಉತ್ತರ: 1984. ಪ್ರಶ್ನೆ 22. ಲೋಕಾಯುಕ್ತ ಅಧಿಕಾರಾವಧಿ ಎಷ್ಟು? ಉತ್ತರ: 5 ವರ್ಷಗಳು.